ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ತ್ರಿಜಗವಂದಿತ ಗಣಪ ಮತಿಗೆ ಮಾಳ್ಪದು ಮಂಗಳವ. ಎಲ್ಲ ಸಭ್ಯ ಸಮಾಜದ ಬಾಂಧವರಿಗೆ ವಂದಿಸುತ್ತಾ ಒಂದಷ್ಟು ವಿಚಾರಗಳನ್ನು ಗುರುವಿನ ಬಗ್ಗೆ ಹೇಳ್ಕೊಳ್ಬೇಕು ಅಂತಂದರೆ ಅದು ಬಹಳ ಸಂತೋಷಕರವಾದಂತಹ ವಿಚಾರ. ಅದು ನಾನು ಒಬ್ಬ ಶಾಲಾ ಶಿಕ್ಷಕನಾಗಿ ನಾನು ಶಿಕ್ಷಕ ಅಂತ ಹೇಳಿಕೊಳ್ಳುವುದಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಯಾಕೆ ಅಂತಂದರೆ ಯಾವುದನ್ನು ನಾನು ಮಾಡುವುದಕ್ಕಾಗುವುದಿಲ್ವೋ ಅದನ್ನು ನನ್ನ ಶಿಷ್ಯರು ಮಾಡಿ ತೋರಿಸ್ತಾರೆ ಅಂತ. ಒಬ್ಬ ಗುರುವಿನ ಸಾಧನೆ ಎಲ್ಲಿರುತ್ತೆ ಅಂತಂದರೆ ಅವನು ಶಿಷ್ಯ ಎಷ್ಟು ಎತ್ತರಕ್ಕೆ ಏರುತ್ತಾನೆ ಅನ್ನೋದರಲ್ಲಿ. ಗುರುವಾದವನು ಎತ್ತರಕ್ಕೆ ಏರಬೇಕಾಗಿದ್ದಿಲ್ಲ. ಗುರು ಅನ್ನುವವನು ಯಾವಾಗಲೂ, ಗುರು ಶಬ್ದದ ಅರ್ಥವೇ ಅದು ಭಾರ ಅಂತ. ಒಂದು ತಕ್ಕಡಿಗೆ ಅದನ್ನು ಹಾಕಿದರೆ ಅದು ಭಾರವಾಗ್ತದೆ. ಭಾರ ಯಾವಾಗಲೂ ಕೆಳಗಿರಬೇಕು ಅಲ್ವೇ? ಗುರುವಿನಿಂದ ಪ್ರಯೋಜನ ಪಡೆದುಕೊಂಡಂತಹ ಶಿಷ್ಯ ಮೇಲಕ್ಕೆ ಹೋಗಬೇಕು. ನಾನು ದೊಡ್ಡ ಬಂಗಲೆ ಕಟ್ಟಬೇಕು ಅಂತ ನಾನು ಇಚ್ಛೆ ಪಡೋದಿಲ್ಲ. ಬದಲಾಗಿ ನನ್ನ ಶಿಷ್ಯರುಗಳು ಅದನ್ನು ಕಟ್ತಾರೆ. ನಾನು ದೊಡ್ಡ ಕಾರ್ ತೊಗೊಳ್ಬೇಕು ಅನ್ನುವಂಥ ಇಚ್ಛೆ ನನಗಿಲ್ಲ. ನನ್ನ ಶಿಷ್ಯರುಗಳು ತಗೊಳ್ತಾರೆ. ಹೀಗೆ ಯಾವುದನ್ನೆಲ್ಲ ನಾನು ಮಾಡಬೇಕೋ ಅದನ್ನು ನನ್ನ ಶಿಷ್ಯರು ಮಾಡ್ತಾರೆ ಅನ್ನುವಂತಹ ಭಾವನೆ ಇಟ್ಕೊಂಡ್ರೆ ಬಹುಶಃ ಗುರುವಿನ ಗುರುತ್ವ ಅನ್ನುವಂಥದ್ದು ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಗುರುವಿನ ಗುರುತ್ವ ಇರುವುದೇ ಅಂಥದ್ರಲ್ಲಿ. ಈ ಗುರು ಅನ್ನುವಂಥದ್ದು ಕೇವಲ ಒಂದು ವ್ಯಕ್ತಿಯ ಹಾಗಾದರೆ, ಕೇವಲ ವ್ಯಕ್ತಿಯನ್ನು, ಒಂದು ಮನುಷ್ಯನನ್ನು ಗುರು ಅನ್ನುವುದಾಗಿ ಆರಾಧಿಸುವುದಕ್ಕೆ ಸಾಧ್ಯವ ಅಂತ ಕೇಳಿದರೆ ಯಾರನ್ನು ಬೇಕಾದರೂ ಹಾಗೆ ಆರಾಧಿಸಿಬಿಡ್ಬೋದು. ಅದಾಗೋದಿಲ್ಲ. ಹಾಗಾದರೆ ಗುರು ಯಾರು? ಹೇಳಿದೆ, ಗುಕಾರಸ್ತ್ವಂಧಕಾರಸ್ತು ಋಕಾರಸ್ತನ್ನಿವರ್ತಕಃ ಅಂಧಕಾರ ನಿವೃತ್ತ್ಯರ್ಥಂ ತಸ್ಮೈ ಶ್ರೀ ಗುರವೇ ನಮಃ ಅಂತಂದರೆ ಯಾವನು ನನ್ನ ಜೀವನದ ಅಂಧಕಾರವನ್ನು ಹೋಗಲಾಡಿಸ್ತಾನೋ ಅವನು ನಿಜವಾದಂತಹ ಗುರು ಅನ್ನುವುದಾಗಿ. ಆ ಅಂಧಕಾರ ಯಾವುದರಿಂದ ಹೋಗುತ್ತೆ? ನಮ್ಮ ಜೀವನದಲ್ಲಿ ಗುಕಾರ ಅನ್ನತಕ್ಕಂತಹ ಒಂದು ಅಂಧಕಾರ, ಅದನ್ನು ಅಜ್ಞಾನ ಅಂತ ಕರಿತೀವಿ ನಾವು. ಪ್ರತಿಯೊಬ್ಬರೂ ಕೂಡ ನಾವು ಅಜ್ಞಾನದಿಂದಾಗಿ ಇರ್ತೀವಿ. ಈ ಸಂಸಾರಕ್ಕೆ ಬರಬೇಕಾದ್ರೆ ನಮಗೆಲ್ಲರಿಗೂ ಕೂಡ ಅಜ್ಞಾನ ಇದೆ. ಅಂತಹ ಅಜ್ಞಾನದಿಂದ ನಿವೃತ್ತಿಯನ್ನು ಪಡ್ಕೊಳ್ಬೇಕು, ಸುಜ್ಞಾನವನ್ನು ನಾವು ಪಡೆದುಕೊಳ್ಬೇಕು ಅಂತಂದರೆ, ಆ ಋತ್ವವನ್ನು ಪಡೆದುಕೊಳ್ಬೇಕು ಅಂತಂದರೆ, ಅಂಥ ಒಂದು ಬೆಳಕನ್ನು ಪಡೆದುಕೊಳ್ಬೇಕು ಅಂತಂದರೆ ನಮಗೆ ಜ್ಞಾನ ಬೇಕು. ಹಾಗಾದರೆ ಯಾವುದು ಗುರು ಅಂತಂದರೆ ಇಲ್ಲಿ ಜ್ಞಾನವೇ ಗುರು ಅಂತ. ಆ ಜ್ಞಾನವನ್ನು ಯಾವನು ನಮಗೆ ಕೊಡ್ತಾನೋ ಅವನನ್ನು ನಾವು ಗುರು ಅನ್ನುವುದಾಗಿ ಭಾವಿಸ್ತೇವೆ. ಆದರೆ ಸುಭಾಷಿತಗಳೆಲ್ಲ ಹೇಳಿವೆ, ವಿದ್ಯಾ ಗುರುಣಾಂ ಗುರುಹು. ಯಾವನಿಂದ ನಾವು ವಿದ್ಯೆಯನ್ನು ಪಡೀತೇವೋ ಅವನು ಕೇವಲ ಒಂದು ಕಂಟೈನರ್ ಇದ್ದ ಹಾಗೆ. ಅವನನ್ನು ಒಲಿಸಿಕೊಂಡ್ರೆ ಅಲ್ಲಿರುವಂತಹ ವಿದ್ಯೆ ನಮಗೆ ಬರ್ತದೆ, ಅಲ್ಲಿರುವಂತಹ ಜ್ಞಾನ ನಮಗೆ ಬರ್ತದೆ. ಹಾಗಾಗಿ ಗುರು ಸೇವೆಯನ್ನು ಮಾಡಬೇಕು ಅನ್ನುವುದಾಗಿ ಹೇಳಿದೆ. ನಾವು ಯೋಚನೆ ಮಾಡಿದರೆ ತುಂಬ ಹಿಂದಕ್ಕೆ ಹೋಗೋಣ. ಸ್ವಲ್ಪ ರಾಮಾಯಣದ ಕಾಲಕ್ಕೆ ಹೋದರೆ ನಮಗೆ ಗೊತ್ತಾಗ್ತದೆ, ಭಗವಂತನೇ ರಾಮನಾಗಿ ಕೆಳಗಿಳಿದು ಬಂದ. ರಾಮಾವತಾರ ಅಂತ ಕರಿತೇವೆ ನಾವಲ್ವೇ? ಅವತಾರ ಅಂತಂದರೆ ಹಾಗೆ ಭಗವಂತ ಕೆಳಗೆ ಇಳಿದಿರುವುದು. ನಾವು ಕೆಳಗೆ ಇದ್ದೇವೆ, ಭಗವಂತನೂ ಕೆಳಗೆ ಇಳಿದ. ಎರಡೂ ಸಮನ ಅಂತ ಕೇಳಿದರೆ ಅಲ್ಲ. ನಾವು ಕೆಳಗೆ ಬಿದ್ದವರು, ಅವನು ಕೆಳಗೆ ಇಳಿದವನು. ಈ ಕೆಳಗೆ ಬಿದ್ದವರಿಗೂ ಇಳಿದವರಿಗೂ ವ್ಯತ್ಯಾಸ ಇದೆ. ಒಬ್ಬ ಬಾವಿಯಲ್ಲಿ ಬಿದ್ದಿರ್ತಾನೆ, ಇನ್ನೊಬ್ಬ ಅವನನ್ನು ಎತ್ತುವುದಕ್ಕೋಸ್ಕರ ಇಳಿದಿರ್ತಾನೆ. ಈಗ ನೀನು ಬಾವಿಯೊಳಗಿದ್ದೆ, ನಾನು ಬಾವಿಯೊಳಗಿದ್ದೇನೆ, ಇಬ್ಬರು ಸಮ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆಯೇ ಭಗವಂತ, ಆ ಭಗವಂತ ಅವತಾರಿಯಾಗಿ ಬಂದ ನಮ್ಮಂತಹ ಪತಿತರುಗಳನ್ನೆಲ್ಲ ಮೇಲಕ್ಕೆತ್ತುವುದಕ್ಕೋಸ್ಕರ. ಅಂತಹ ಭಗವಂತನಿಗೂ ಕೂಡ ಒಬ್ಬ ಗುರು ಬೇಕಾಯಿತು. ನೀನು ಯಾರು ಅಂತ ಹೇಳುವುದಕ್ಕೂ ಗುರು ಬೇಕಾಯಿತು. ನಾವು ಕೇಳಿದ್ದೇವೆ, ವಿಶ್ವಾಮಿತ್ರ ಮಹರ್ಷಿಗಳು ದಶರಥನ ಆಸ್ಥಾನಕ್ಕೆ ಬಂದುಬಿಟ್ಟು ಕೇಳ್ತಾರೆ, ರಾಮ ಲಕ್ಷ್ಮಣರನ್ನು ನನ್ನ ಜೊತೆಗೆ ಕಳಿಸ್ಕೊಡು, ನಾನು ಅವರಿಗೆ ವಿದ್ಯೆಯನ್ನು ಕಲಿಸ್ಕೊಡ್ತೇನೆ, ಯಜ್ಞ ರಕ್ಷಣೆಗೋಸ್ಕರ ಅವರು ನನ್ನ ಜೊತೆಗೆ ಬರಲಿ ಅಂತ. ದಶರಥ ಬೇಡ ಅಂತ ಹೇಳ್ತಾನೆ. ಯಾಕೆ ಬೇಡ ಅಂತಂದ ಅವನು? ಯಾಕೆ ಅಂತಂದರೆ ಅತಿಮಾತ್ರ ಪುತ್ರ ವಾತ್ಸಲ್ಯ ಅಂತ. ಅದು ಎಷ್ಟು ಪುತ್ರ ವಾತ್ಸಲ್ಯ ಅಂತಂದರೆ ಅವನಿಗೆ
ಅದು ಸ್ವಲ್ಪ ಹಾಗೇ ಆಗ್ತದೆ. ಈ ಮೊಮ್ಮಕ್ಕಳು ಹುಟ್ಟುವ ಕಾಲದಲ್ಲಿ ಮಕ್ಕಳು ಹುಟ್ಟಿದ್ದಾರೆ ಅವನಿಗೆ. ಈ ಮೊಮ್ಮಕ್ಕಳ ಮೇಲೆ ಅಜ್ಜ ಅಜ್ಜಿಯಂದರಿಗೆ ತುಂಬ ಪ್ರೀತಿ ಜಾಸ್ತಿ ಇರ್ತದೆ. ನಾವು ತಂದೆ ತಾಯಂದ್ರವ್ರಿಗೆ ಏನಾದರೂ ಬೈದು ಹೊಡೆದು ಮಾಡಿದರೆ ಅಜ್ಜ ಅಜ್ಜಿ ತಡೀತಾರೆ, ಬೇಡ ಅಂತ, ಹಂಗೆ ಮಾಡಬೇಡ ಅಂತ. ಪ್ರತಿಯೊಬ್ಬರ ಮನೆಯಲ್ಲೂ ಇದು ಇರುತ್ತೆ. ಹಾಗೆ ಅವನಿಗೆ ಚಿಕ್ಕವರು, ದಶರಥನ ದೃಷ್ಟಿಯಲ್ಲಿ ರಾಮ ಲಕ್ಷ್ಮಣರು ಇನ್ನೂ ಚಿಕ್ಕವರು, ಅವರನ್ನು ಕಾಡಿಗೆ ಕಳಿಸಬೇಕೆ? ವಸಿಷ್ಠರ ಮಾತಿನ ಮೂಲಕ ಅವರನ್ನು ಕಾಡಿಗೆ ಕಳಿಸುವಂತಹ ಅನಿವಾರ್ಯತೆ ಬಂತು ದಶರಥ. ಇದು ಮೊದಲನೇ ಬಾರಿ ಕಾಡಿಗೆ ಹೋದಿದ್ದು ವಿಶ್ವಾಮಿತ್ರರೊಡಗೂಡಿ. ಹೋದಂತಹ ಸಂದರ್ಭದಲ್ಲಿ ಅವರು ಗಂಗಾ ನದಿಯನ್ನು ಉತ್ತರಿಸಿ ಮುಂದಕ್ಕೆ ಹೋಗ್ತಾರೆ. ಗುರು ಹೇಗೆ ಆತ್ಮಜ್ಞಾನವನ್ನು ಕೊಡ್ತಾನೆ ಅನ್ನುವುದಕ್ಕೆ ಒಂದು ನಿದರ್ಶನ ಇದೆ. ಭಗವಂತನಿಗೆ ತಿಳಿಸ್ತಾನೆ ಅವನು. ಗುರುವಾದಂತಹ ವಿಶ್ವಾಮಿತ್ರ ತಿಳಿಸುವಂತಹ ಮಾತೇನು? ಅವರೆಲ್ಲ ಹೋಗಿ ಒಂದು ಗಂಗಾ ನದಿಯನ್ನು ಉತ್ತರಿಸಿ ಆ ಕಡೆ ಹೋದಾಗ ಕತ್ತಲಾಗಿರ್ತದೆ. ಕಲ್ಲಿನ ಹಾಸಿಗೆಯಲ್ಲಿ ಮಲಗಿದ್ದಾರೆ. ರಾಮ ಲಕ್ಷ್ಮಣ ಕಲ್ಲಿನ ಹಾಸಿಗೆ ಮೇಲೆ ಹಾಗೆ ಮಲ್ಕೊಂಡು ಮೇಲೆ ಆಕಾಶವನ್ನು ನೋಡ್ತಾರೆ. ಅವರಿಗೆ ಮೊದಲನೇ ಬಾರಿಗೆ ಸುಖದ ಅನುಭವ ಆಗಿದೆ. ಇದೇನು ಸುಖ? ಯಾಕೆ ಅಂತಂದರೆ ಆ ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಶಯನ ಮಾಡಿದರೂ ಕೂಡ ಇಂಥ ಸುಖ ಸಿಕ್ಕಿರಲಿಲ್ಲ ಅವರಿಗೆ. ಸುಖ ಅಂತಂದರೆ ಯಾವುದು? ಗುರು ತೋರಿಸಿಕೊಟ್ಟಿರುವಂಥದ್ದು. ಯಾವಾಗ ದೇಹಕ್ಕೆ ಆಯಾಸವಾಗ್ತದೆಯೋ ಆವಾಗ ನಮ್ಮದೇ ಈ ತೋಳಿಗೆ ತಲೆಯನ್ನಿಟ್ಟು ಮಲಗಿದರೆ ಇದೆಯಲ್ಲ, ಅದಕ್ಕಿಂತ ಸುಖ ಇನ್ನೊಂದಿಲ್ಲ ಅನ್ನೋದಾಗಿ ಗುರು ತೋರಿಸಿಕೊಡ್ತಾನೆ. ಆಕಾಶದ ನಕ್ಷತ್ರಗಳನ್ನೆಲ್ಲ ನೋಡ್ತಾ ನಿದ್ದೆ ಮಾಡಿರ್ತಕ್ಕಂಥ ರಾಮ ಲಕ್ಷ್ಮಣರು ಬೆಳಗಾದರೂ ಏಳುವುದಿಲ್ಲ. ಸಂಧ್ಯಾದಿ ಕರ್ಮಗಳನ್ನು ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿಯೇ ಮುಗಿಸಿಕೊಂಡಿರ್ತಕ್ಕಂತಹ ವಿಶ್ವಾಮಿತ್ರರು ಅವನಿಗೆ ಜ್ಞಾನಬೋಧನೆಯನ್ನು ಮಾಡ್ತಾರೆ. ನಾವೆಲ್ಲ ಇದನ್ನು ಕೇಳಿದ್ದೀವಿ. ಸುಮ್ಮನೆ ನಾವು ಬೆಳಗಾದ ತಕ್ಷಣ ಹೇಳ್ಬಿಡ್ತೀವಿ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ. ನೋಡಿ ಇಲ್ಲಿದೆ, ಹೇ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ, ಬೆಳಗಿನ ಜಾವ ಆಗ್ತಾ ಇದೆ, ನೀನು ಎದ್ದೇಳಬೇಕು, ಉತ್ತಿಷ್ಠ. ಹಾಗಾದರೆ ನೀನು ರಾಮನಾಗಿ ಹೇಳಬೇಕಾ? ನರಶಾರ್ದೂಲ, ನೀನು ನರಸಿಂಹ, ನೀನು ಅವೈಮಿ ಮಾನುಷಂ ಜನ್ಮ ಅಂತ, ನನ್ನನ್ನು ನಾನು ಮನುಷ್ಯ ಅಂತ ತಿಳಿದುಕೊಳ್ತೇನೆ ಅಂತ 16 ಬಾರಿ ರಾಮ ಹೇಳ್ತಾನೆ ಅವನ ಅವತಾರದಲ್ಲಿ, ನನ್ನನ್ನು ನಾನು ಮನುಷ್ಯ ಅಂತ ತಿಳಿದುಕೊಳ್ತೇನೆ ಅಂತ. ಗುರುವಿಗೆ ಮಾತ್ರ ಅದು ಗೊತ್ತಿರ್ತದೆ, ಅವನು ಕೇವಲ ಮನುಷ್ಯ ಮಾತ್ರನಲ್ಲ ಅಂತ. ಅವನಲ್ಲಿ ಇನ್ನೂ ಅದಮ್ಯವಾದಂತಹ ಶಕ್ತಿ ಇದೆ, ಅವನು ಇನ್ನೂ ಏನೋ ಆಗಿದ್ದಾನೆ ಅನ್ನುವಂತಹ ಒಂದು ತೋರುವಿಕೆ ಎಲ್ಲಿಯಾದರೂ ಆಗಬೇಕು ಅಂತಂದರೆ ಅದು ಕೇವಲ ಗುರುವಿನಿಂದ ಸಾಧ್ಯ. ರಾಮನಿಗೆ ನೀನು ಸಾಮಾನ್ಯನಲ್ಲ, ನೀನು ಸುಮ್ಮನೆ ಹೇಳ್ಕೊ, ಅವೈಮಿ ಮಾನುಷಂ ಜನ್ಮ ಆತ್ಮಾನಂ ಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜಂ ಅಂತ ಹೇಳ್ತಾನೆ. ನನ್ನನ್ನು ನಾನು ಮನುಷ್ಯ ಅಂತ ತಿಳಿದುಕೊಳ್ತೇನೆ, ರಾಮ ಅನ್ನುವುದಾಗಿ ತಿಳಿದುಕೊಳ್ತೇನೆ, ದಶರಥಾತ್ಮಜ ಅಂತ ತಿಳಿದುಕೊಳ್ತೇನೆ. ಅವನು ಹೇಳ್ತಾನೆ. ಯಾವಾಗ ಹಾಗೆ ನಾನು ತಿಳಿದುಕೊಳ್ತೇನೆ ಅಂತ ಹೇಳಬೇಕಾಗುತ್ತೋ ಆದಾಗ ಅದಲ್ಲ ಅಂತ ಅರ್ಥ. ಈಗ ನಾವು ಯಾವತ್ತಾದ್ರೂ ನನ್ನನ್ನು ನಾನು ಮನುಷ್ಯ ಅಂತ ತಿಳಿದುಕೊಳ್ತೇನೆ ಅಂತ ಯಾವತ್ತಾದರೂ ಹೇಳಿದ್ದೇವೋ? ಹೇಳಬೇಕಾದ ಅನಿವಾರ್ಯತೆಯೇ ಬರಲಿಲ್ಲ ನಮಗೆ. ಆದರೆ ರಾಮಂಗೆ ಆ ಅನಿವಾರ್ಯತೆ ಬಂತು. ಅವನು ಕೇವಲ ಮನುಷ್ಯ ಮಾತ್ರನಲ್ಲ, ಅಂತಹ ಒಂದು ಗುರು ನಮ್ಮ ಸ್ವಂತಿಕೆ ಏನು ಅನ್ನುವುದನ್ನು ತಿಳಿಸ್ತಾನೆ. ಇದು ರಾಮನ ಜೀವನದಿಂದ ನಮಗೆ ಅರ್ಥ ಆಗಬೇಕಾದಂತಹ ಒಂದು ವಿಚಾರ. ಗುರುವಿನ ಮಾತಿನ ಮೇಲೆ ನಮಗೆ ವಿಶ್ವಾಸ ಇರಬೇಕು. ಗುರುವಿನ ಮಾತಿನ ಮೇಲೆ ಹೇಗೆ ಎಷ್ಟು ವಿಶ್ವಾಸ ಇರಬೇಕು ಅಂತ ಕೇಳಿದರೆ ಒಂದು ಕಥೆಯನ್ನು ಹೇಳ್ತೇನೆ ನಾನು. ಒಬ್ಬಳು ಚಿಕ್ಕ ಹುಡುಗಿ, 13 ವರ್ಷದ ಹುಡುಗಿ ಇರ್ತಾಳೆ. 13 ವರ್ಷದ ಹುಡುಗಿ ತನ್ನ ತಂಡದಿಂದ ತಪ್ಪಿಸಿಕೊಂಡು ಬರ್ತಾಳೆ. ಅವಳಿಗೆ ಮದುವೆ ಮಾಡಬೇಕು ಅನ್ನುವುದಾಗಿ ಅವರೆಲ್ಲ ನಿರ್ಧಾರ ಮಾಡಿರ್ತಾರೆ. ಅದೊಂದು ಕಾಡು ಜನಾಂಗ, ನಾಡಿನ ಜನರ ಯಾವುದೇ ಸಂಪರ್ಕ ಇಲ್ಲದೆ ಇರತಕ್ಕಂತಹ ಜನಾಂಗ. ಒಂದು ಮದುವೆ ಮಾಡಬೇಕು ಅಂತಂದರೆ ಒಂದು ಆಡನ್ನು ಕಡಿಬೇಕು. ಆಡನ್ನು ಕಡಿದು ಎಲ್ಲರಿಗೂ ಹಂಚಿ ಪುಷ್ಕಳವಾದಂತಹ ಭೋಜನ ಮಾಡಿ ನಂತರದಲ್ಲಿ ಮದುವೆ ಮಾಡಬೇಕು ಅಂತ. ಅವಳೇ ಸಾಕಿರ್ತಕ್ಕಂಥ ಒಂದು ಆಡನ್ನು ಕಡಿಯುವುದಕ್ಕೆ ಮುಂದಾಗ್ತಾರೆ. ಆವಾಗ ಅವಳಲ್ಲಿ ಅಂಥ ಒಂದು ಕಾರುಣ್ಯ ಹುಟ್ಟಿ, ನನ್ನ ಮದುವೆಗೋಸ್ಕರ ಒಂದು ಆಡನ್ನು ನಾನು
ಬಲಿ ಕೊಡಬೇಕೆ? ಇದು ಯಾವ ನ್ಯಾಯ? ನನ್ನ ಬದುಕಿಗೋಸ್ಕರ ಇನ್ನೊಂದು ಬದುಕನ್ನು ಬಲಿ ಕೊಡುವುದು ಯಾವ ನ್ಯಾಯ ಇದು? ಹಾಗಾಗಿ ಬೇಡ, ನನಗೆ ಈ ಮದುವೆನೇ ಬೇಡ ಅಂತ ಕೂತ್ಕೊಳ್ತಾಳೆ. ಆವಾಗ ನಿನಗೆ ಮದುವೆ ಮಾಡಲಿಲ್ಲ ಅಂತಂದರೆ ನಿನಗೆ ಮುಕ್ತಿನೂ ಸಿಗೋದಿಲ್ಲ, ಏನೂ ಸಿಗೋದಿಲ್ಲ, ನೀನು ಹೀಗೆ ಇದ್ಬಿಡ್ತೀಯ, ಪ್ರಯೋಜನ ಇಲ್ಲ, ಅನಾಥ ಪ್ರೇತವಾಗಿ ಇರ್ತೀಯ ನೀನು ಸತ್ತ ಮೇಲೆ. ಹೀಗೆಲ್ಲ ಏನೇನೋ ತಲೆಯಲ್ಲಿ ತುಂಬ್ತಾರೆ. ಆವಾಗ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ರಾತ್ರಿಯೆಲ್ಲ ಚಿಂತಿಸ್ತಾಳೆ. ಬೆಳಗಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಆ ತನ್ನ ಗುಡಿಸಲನ್ನೆಲ್ಲ ಬಿಟ್ಟು, ತನ್ನ ಜನಾಂಗವನ್ನೆಲ್ಲ ಬಿಟ್ಟು ಬಹುದೂರಕ್ಕೆ ಹೋಗಿಬಿಡ್ತಾಳೆ. ಹೋಗ್ತಾ ಒಂದು ಆಶ್ರಮ ಸಿಗ್ತದೆ ಕಾಡಿನಲ್ಲಿ. ಅದು ಮತಂಗ ಮಹರ್ಷಿಗಳ ಆಶ್ರಮ. ಅಲ್ಲಿ ಬಂದು ಆ ಮತಂಗ ಮಹರ್ಷಿಗಳಿಗೆ ಪ್ರಣಾಮವನ್ನು ಮಾಡಿ, ನಮಸ್ಕಾರ ಮಾಡಿ, ನನ್ನನ್ನು ಉದ್ಧರಿಸಿ ಗುರುಗಳೇ ಅಂತ ಕೇಳ್ಕೊಳ್ತಾಳೆ. ನೀನು ಯಾರು ಅಂತ ಕೇಳಿದರೆ, ನಾನು ಯಾರು ಅಂತ ಹೇಳ್ಕೊಳ್ಳುವುದಕ್ಕೆ ಸರಿಯಾದಂತಹ ಒಂದು ಅಡ್ರೆಸ್ ಇಲ್ಲ, ಆದರೆ ನನ್ನನ್ನು ಶಬರಿ ಎನ್ನುವುದಾಗಿ ಕರೀತಾರೆ ಜನ. ನಾವೆಲ್ಲ ಶಬರಿ ಬಗ್ಗೆ ಕೇಳಿದ್ದೀವಿ. ಈ ಹಿಂದಿನ ಕಥೆ ಕೇಳದೇ ಇರ್ಬೋದು, ಮುಂದಿನ ಕಥೆ ಕೇಳಿದ್ದೀವಿ. ಶಬರಿ ಅಂತ ನನ್ನನ್ನು ಜನ ಕರೀತಾರೆ. ನನಗೆ ಮತ್ತೇನು ಬೇಡ. ಮನುಷ್ಯನ ಜೀವನದ ಕೊನೆಯ ಆಸೆ ಏನಪ್ಪ ಅಂತಂದರೆ ಅದು ಮುಕ್ತಿ ಅಂತ ಹೇಳಿದ್ದಾರೆ. ಅದು ನನಗೆ ಸಿಗೋದಿಲ್ಲಂತೆ. ಅದು ನನಗೆ ಸಿಗೋ ಹಾಗೆ ತಾವು ದೊಡ್ಡವರು, ಗುರುಗಳು, ನೀವು ಮಾಡಬೇಕು ಅಂತ ಕೇಳ್ತಾಳೆ. ನನ್ನ ಮಾತಿನ ಮೇಲೆ, ನೀನು ನನ್ನನ್ನು ಗುರುಗಳು ಅಂತ ಕರೆದಿಯಲ್ಲ, ನನ್ನ ಮಾತಿನ ಮೇಲೆ ನಿನಗೆ ಭರವಸೆ ಇದೆಯಾ? ಹೌದು ಇದೆ ಅಂತ ಹೇಳ್ತಾಳೆ. ನೀನು ನನ್ನ ಮಾತನ್ನು ಸಂಪೂರ್ಣವಾಗಿ ನಂಬುತ್ತೀಯಾ? ಹಾಂ, ನಂಬುತ್ತೀನಿ. ಹಾಗಾದರೆ ನಿನ್ನನ್ನು ನಾನು ನನ್ನ ಶಿಷ್ಯಳು ಅಂತ ಭಾವಿಸ್ತೇನೆ. ನಿನಗೆ ಒಂದು ಮಾತು ಹೇಳ್ತೇನೆ, ನೀನು ಏನೂ ಮಾಡೋದು ಬೇಡ. ಭಗವಂತ ರಾಮಾವತಾರಿಯಾಗಿ ಇಲ್ಲಿ ಬರ್ತಾನೆ, ಬಂದು ಒಂದು ದಿನ ನಿನ್ನ ಸತ್ಕಾರವನ್ನು ಸ್ವೀಕರಿಸ್ತಾನೆ, ಅವನು ನಿನಗೆ ಮುಕ್ತಿಯನ್ನು ಕೊಡ್ತಾನೆ. ಈ ಮಾತಿನ ಮೇಲೆ ಭರವಸೆ ಇಟ್ಕೋ, ಆಗ್ತದೆ. ರಾಮ ಬರ್ತಾನೆ ಅನ್ನುವ ಕಾರಣಕ್ಕೋಸ್ಕರ ನೀನೇನು ಮಾಡಬೇಕು? ಅವನ ಸತ್ಕಾರಕ್ಕೋಸ್ಕರ ಈ ಕಾಡುಗಳಲ್ಲಿರ್ತಕ್ಕಂತಹ ಹೂಗಳನ್ನು, ಹಣ್ಣುಗಳನ್ನು ಕಿತ್ಕೊಂಡು ತಂದು ಸಿದ್ಧವಾಗಿ ಇಟ್ಕೊಳ್ಬೇಕು. ಅಷ್ಟೇ ಇರೋದು. ರಾಮ ಬಂದಾಗ ಅವನಿಗೆ ಕೊಡಬೇಕು, ಆಮೇಲೆ ಅವನ ಅರ್ಚನೆಯನ್ನು ಮಾಡಬೇಕು. ಅವನು ಸಂತುಷ್ಟನಾದರೆ ಅವನು ನಿನ್ನನ್ನು ಅನುಗ್ರಹಿಸ್ತಾನೆ, ನಿನಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಕಾಲಗಳು ಸಂದುವು. ಎಷ್ಟು ದಿನ ಆಯಿತು ಗೊತ್ತಿಲ್ಲ. ಗುರುಗಳು ಹೇಳಿದಂದಿನಿಂದ ಅವಳು ಪ್ರಾರಂಭ ಮಾಡಿದ್ದಾಳೆ, ನಾಳೆ ರಾಮ ಬರ್ತಾನೆ, ನಾಳೆ ರಾಮ ಬಂದು ತನ್ನ ಆತಿಥ್ಯವನ್ನು ಸ್ವೀಕರಿಸ್ತಾನೆ. ಇದೇ ಅವಳ ತಲೆಯಲ್ಲಿರೋದು. ಬೆಳಗಾಗಿ ಎದ್ದು ಶುಚಿರ್ಭೂತಳಾಗಿ ಹೋಗಿ ತಮಸಾ ನದಿಯಲ್ಲಿ ಸ್ನಾನ ಮಾಡ್ಕೊಳ್ತಾಳೆ. ನೇರವಾಗಿ ಹೋಗಿ ಅಲ್ಲಿರ್ತಕ್ಕಂತಹ ಹಣ್ಣುಗಳನ್ನು, ಹೂಗಳನ್ನು, ಕಾಡಿನಲ್ಲಿರ್ತಕ್ಕಂತಹ ಎಲ್ಲ ಪೂಜಾ ದ್ರವ್ಯಗಳನ್ನೆಲ್ಲ ಸಂಗ್ರಹಿಸ್ಕೊಂಡು ಬರ್ತಾಳೆ, ಪಕ್ಕದಲ್ಲಿ ಇಟ್ಕೊಳ್ತಾಳೆ. ಇವತ್ತು ರಾಮ ಬರ್ತಾನೆ. ಯಾಕೆ? ನನ್ನ ಗುರುಗಳು ಹೇಳಿದ್ದಾರೆ, ಆ ಮಾತು ಸುಳ್ಳಾಗುವುದಿಲ್ಲ. ಇವತ್ತು ರಾಮ ಬಂದೇ ಬರ್ತಾನೆ. ಸೂರ್ಯಾಸ್ತ ಆಯಿತು, ಕತ್ತಲೆ ಆಯಿತು, ರಾಮ ಬರಲಿಲ್ಲ. ತಂದಿರತಕ್ಕಂತಹ ಹಣ್ಣುಗಳನ್ನು, ತಂದಿರತಕ್ಕಂತಹ ಪುಷ್ಪಗಳನ್ನೆಲ್ಲವನ್ನು ಮತ್ತೆ ಚೆಲ್ಲುತ್ತಾಳೆ. ಹೊಸದಾಗಿ ಮತ್ತೆ ಸಿದ್ಧತೆ ಮಾಡಿಕೊಳ್ತಾಳೆ. ಮರುದಿನ ರಾಮ ಬರ್ತಾನೆ. ಇಲ್ಲ, ಇವತ್ತು ರಾಮ ಬರ್ತಾನೆ. ಇದು ಎಂಥ ಅದಮ್ಯವಾದಂತಹ ನಂಬಿಕೆ ಅಂತಂದರೆ, ಒಂದು ದಿನ ಅಲ್ಲ, 2 ದಿನ ಅಲ್ಲ, 1 ವಾರ ಅಲ್ಲ, 1 ತಿಂಗಳು ಅಲ್ಲ, 1 ವರ್ಷವೂ ಅಲ್ಲ. ಇಡೀ ಜೀವನ ರಾಮ ಬರ್ತಾನೆ, ನನ್ನ ಗುರುಗಳು ಹೇಳಿದ್ದಾರೆ ರಾಮ ಬರ್ತಾನೆ ಅನ್ನುವುದಾಗಿ ಕಾಯೋದಿದೆಯಲ್ಲ, ಇದು ಸಾಮಾನ್ಯವಾದಂತಹ ವಿಚಾರ ಅಲ್ಲ. ಇದು 85 ವರ್ಷಗಳ ಕಾಲ ಕಾಯ್ತಾಳೆ. 1 ದಿನ ಅಲ್ಲ, 2 ದಿನ ಅಲ್ಲ, 85 ವರ್ಷಗಳ ಕಾಲ ರಾಮ ಬರ್ತಾನೆ. ರಾಮ ಹುಟ್ಟಿಯೇ ಇರಲಿಲ್ಲ ಅವಾಗ. ರಾಮ ಬರ್ತಾನೆ ಅಂತ ಮತಂಗ ಮಹರ್ಷಿಗಳು ಹೇಳಿದಾಗ ರಾಮ ಹುಟ್ಟಿಯೇ ಇರಲಿಲ್ಲ. ತ್ರಿಕಾಲ ಜ್ಞಾನಿಗಳು ಅವರಿಗೂ ಗೊತ್ತಿತ್ತು ರಾಮ ಬರ್ತಾನೆ. ರಾಮ ಹುಟ್ಟುವುದಕ್ಕಿಂತಲೂ ಮುಂಚೆ ರಾಮ ಬರ್ತಾನೆ ಅನ್ನುವುದಾಗಿ ಆ ನಂಬಿಕೆಯಿಂದ ಹೂಗಳನ್ನು, ಹಣ್ಣುಗಳನ್ನು ಕೊಯ್ದು ತಂದು ಇಟ್ಕೊಳ್ಳೋದಿದೆಯಲ್ಲ, ಇದು ನಿಜವಾದಂತಹ ಗುರುವಿನ ವಾಕ್ಯದ ಮೇಲೆ ಇರತಕ್ಕಂತಹ ಒಂದು ಪ್ರೀತಿ, ಶ್ರದ್ಧೆ, ನಂಬಿಕೆ, ಅಚಲವಾದಂತಹ ವಿಶ್ವಾಸ. ಕೊನೆಗೆ ರಾಮ ಬಂದ, ಸುಳ್ಳಾಗಲಿಲ್ಲ. ಮತಂಗ ಮಹರ್ಷಿಗಳ ಕಾಲವೂ ಆಗೋಯ್ತು. ಮತಂಗ ಮಹರ್ಷಿಗಳಿಲ್ಲ ಆಶ್ರಮದಲ್ಲಿ ಯಾರೂ ಇಲ್ಲ. ಆಶ್ರಮದಲ್ಲಿ ಇರುವಂತಹ ಹಿರಿಯರೆಲ್ಲ ಹೋಗಿ ಆಯಿತು. ಪಾಪ
ಕೇವಲ ಶಬರಿ ಮಾತ್ರ ಆಶ್ರಮದಲ್ಲಿದ್ಲು. ಆ ಸಂದರ್ಭದಲ್ಲಿ ರಾಮ ಬಂದ. ಮಹರ್ಷಿಗಳ ವಾಕ್ಯ ಸುಳ್ಳಾಗಲಿಲ್ಲ. ಕೊನೆಗೂ ಆ ತಾಯಿಯ ಆತಿಥ್ಯವನ್ನು ಸ್ವೀಕರಿಸ್ತಾನೆ ರಾಮ. ಒಂದು ಮಾತು ಹೇಳ್ತಾನೆ, ಈ ಕಾಡಿನಲ್ಲಿ ಅಲೀತಾ ಬಂದಾಗ ನನಗೆ ಕೌಸಲ್ಯ ನೆನಪಾಗ್ತಾ ಇದ್ಲು. ಹಸಿವಾದಾಗೆಲ್ಲ ನನಗೆ ಕೌಸಲ್ಯ ನೆನಪಾಗ್ತಾ ಇದ್ಲು. ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಕಾಡಿನ ಮಧ್ಯದಲ್ಲಿಯೂ ಕೂಡ ನನಗೆ ಕೌಸಲ್ಯ ತುತ್ತಿನ ರುಚಿಯನ್ನು ಉಣಿಸಿದ್ದು ನೀನು ಅಂತ. ಅಂದರೆ ಆ ಶುದ್ಧವಾದಂತಹ ಮನಸ್ಥಿತಿಯಲ್ಲಿ ಖಂಡಿತವಾಗಿಯೂ ಒಂದು ತಾಯ್ತನ ಇರ್ತದೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಎಷ್ಟು ಶುದ್ಧವಾದಂತಹ ಮನಸ್ಥಿತಿ ಅದಂತಂದರೆ ಆ ಒಂದು ಮುಗ್ಧತೆಗೆ ದೇವರೇ ಮಾರು ಹೋಗಿ ಬಂದಿದ್ದಾನೆ, ದೇವರೇ ಅದನ್ನು ಕರುಣಿಸಿದ್ದಾನೆ. ಹಾಗೆ ಗುರುವಿನ ಮಾತಿನ ಮೇಲೆ ಶ್ರದ್ಧೆ ಇರಬೇಕು ನಮಗೆ. ಅಂತಹ ಒಂದು ಅಚಲವಾದಂತಹ ಶ್ರದ್ಧೆ ಇದ್ದರೆ ಎಂತಹ ಸಾಧನೆಯೂ ಸಾಧ್ಯ. ಶಬರಿ ಏನು ಸಾಧನೆ ಮಾಡಲಿಲ್ವ ಹಾಗಾದರೆ ಅಂತ ಕೇಳಿದರೆ, ಸಾಮಾನ್ಯ ಮನುಷ್ಯರಿಗೆ ಸಿಗದೇ ಇರತಕ್ಕಂತಹ ಆ ಪುರುಷಾರ್ಥದ ಚತುಷ್ಟಯ ಏನಿದೆ ಅದರಲ್ಲಿ ಕೊನೆಯದಾಗಿರ್ತಕ್ಕಂತಹ ಮೋಕ್ಷ ಪದವಿ ಅನ್ನುವಂಥದ್ದು ದುರ್ಲಭವಾಗಿರ್ತಕ್ಕಂತಹ ಪದವಿ. ಆ ಪದವಿಯನ್ನು ಅವಳು ಪಡ್ಕೊಳ್ತಾಳೆ ಅಂತಂದರೆ ಶಬರಿಯ ಜೀವನ ಅನ್ನುವಂಥದ್ದು ಸಾಧನೆಯ ತುದಿಯಲ್ಲಿತ್ತು. ಹಾಗಾಗಿ ಇದು ಒಂದೇ ಜೀವನದಲ್ಲಿ ಮೋಕ್ಷ ಪಡೆದುಕೊಳ್ಳುವುದು ನಮಗೆ ಸಾಧ್ಯವಾಗದೇ ಇರತಕ್ಕಂಥದ್ದು. ನಾವು ಬೇಕಾದಷ್ಟು ಓದಿರ್ಬೋದು, ಏನೇನೋ ಕಲ್ತಿರ್ಬೋದು, ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರ್ಬೋದು, ಇದೆಲ್ಲವೂ ಕೂಡ ಲೌಕಿಕವಾಗಿರ್ತಕ್ಕಂಥದ್ದು. ಅಲೌಕಿಕವಾದಂತಹ ಒಂದು ಲೋಕಕ್ಕೆ ಹೋಗೋದಿದೆಯಲ್ಲ, ಇಲ್ಲಿಯೇ ಇದ್ದುಕೊಂಡು ಆ ಅಲೌಕಿಕವಾದಂತಹ ಒಂದು ತತ್ವವನ್ನು ನಮ್ಮೊಳಗೆ ನಾವು ಕಂಡುಕೊಳ್ಳೋದಿದೆಯಲ್ಲ, ಅದು ಸಾಧಾರಣವಾದಂತಹ ವಿಚಾರ ಅಲ್ಲ. ಈ ಅಲೌಕಿಕವಾದಂತಹ ತತ್ವವನ್ನು ನಮ್ಮೊಳಗೆ ನಾವು, ಅಂತಹ ಒಂದು ಬೆಳಕನ್ನು ನಮ್ಮೊಳಗೆ ನಾವು ಕಂಡುಕೊಳ್ಳಬೇಕು ಅಂತಾದರೆ ಅದಕ್ಕೆ ಸಾಧನೆ ಬೇಕು. ನಿರಂತರವಾಗಿ ರಾಮ 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 ಅಂತಕ್ಕಂತಹ ಮಂತ್ರವನ್ನು ತನ್ನೊಳಗೇ ಜಪಿಸ್ತಾ ಒಳಗಿಂದಲೇ ಒಂದು ರೀತಿಯಾದಂತಹ ಬೆಳಕನ್ನು ಕಂಡುಕೊಂಡವಳು. ಒಂದು ಅರ್ಥದಲ್ಲಿ ಅದು ನಿಜವಾದಂಥ ಒಂದು ಯೋಗ ಸಾಧನೆ. ಅದು ಯೋಗ ಸಾಧನೆ. ಹಿಂದೆ ಎಲ್ಲ ಗುರುಣಾಂ ಗುರುಹು ಅನ್ನುವುದಾಗಿ ಪತಂಜಲಿ ಮಹರ್ಷಿಗಳಿಗಿಂತ ಹಿಂದೆ ನಾನು ಹೋದರೆ ಸನಕಾದಿ ಮಹರ್ಷಿಗಳು ಸಿಗ್ತಾರೆ. ಅವರಿಗೆಲ್ಲರಿಗೂ ಕೂಡ ಸನಕಾದಿ ಚತುಷ್ಟಯರಿಗೆ ಗುರುಗಳಾಗಿರ್ತಕ್ಕಂತಹ ದಕ್ಷಿಣಾಮೂರ್ತಿ ಶಿವನೇ ಜ್ಞಾನಸ್ವರೂಪಿಯಾಗಿ ದಕ್ಷಿಣಾಮೂರ್ತಿಯಾಗಿ ಲೋಕಕ್ಕೆ ಒಂದು ಬೆಳಕನ್ನು ಕೊಡ್ತಾನೆ. ಅದರಲ್ಲಿ ಚತುರ್ಥ ವೇದವಾಗಿರ್ತಕ್ಕಂತಹ ಅಥರ್ವ ವೇದ, ಆ ಅಥರ್ವ ವೇದದಿಂದ ಬಂದಿರತಕ್ಕಂತಹ ಸಂಗೀತ, ನೃತ್ಯ, ಯೋಗ, ಈ ಥರದ ಏನು ಔಷಧ, ಇವೆಲ್ಲವೂ ಕೂಡ ಅಥರ್ವ ವೇದದಿಂದ ಬಂದಿರತಕ್ಕಂಥದ್ದು. ಇವುಗಳನ್ನು 4 ಮಹರ್ಷಿಗಳಿಗೆ ಕೊಡ್ತಾರೆ. ಆ 4 ಮಹರ್ಷಿಗಳು ಈ ಸಮಾಜಕ್ಕೆ ನಿತ್ಯ ನಿರಂತರವಾಗಿ ಬೇಕಾಗತಕ್ಕಂತಹ ಈ ಎಲ್ಲ ಅಂಶಗಳನ್ನು ಕೊಡಮಾಡುವುದಕ್ಕೋಸ್ಕರ ಪ್ರಜಾವರ್ಗಕ್ಕೆ ಅದನ್ನು ದಯಪಾಲಿಸ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನು ಪಡೆದುಕೊಂಡಿದ್ದು ಎಲ್ಲಿಂದ ಅಂತಂದರೆ ಅದರ ಮೂಲ ಸ್ರೋತ ಇರುವುದು ದಕ್ಷಿಣಾಮೂರ್ತಿಯಿಂದ ಬಂದಿರತಕ್ಕಂತಹ ಪರಂಪರಾನುಗತವಾಗಿ ಬಂದಿರತಕ್ಕಂತಹ ಇವತ್ತಿನ ಈ ಗುರು ಪರಂಪರೆ ಏನಿದೆ, ಈ ವಿಜ್ಞಾನ ಪರಂಪರೆ ಏನಿದೆ, ಇದು ಇಲ್ಲಿಯವರೆಗೆ ಹರಿದು ಬರ್ತದೆ ಅಂತಂದರೆ ಬಹುಶಃ ಇದೆಲ್ಲ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳುವುದಕ್ಕೋಸ್ಕರ ಒಂದು ಜ್ಞಾನ ಗಂಗಾ ಪ್ರವಾಹ ಅಲ್ಲಿಂದ ಇಲ್ಲಿವರೆಗೆ ಆಗಿದೆ. ಗಂಗಾ ಪ್ರವಾಹ ಅನ್ನುವಂಥದ್ದು ಶಿವನ ಜಟೆಯಿಂದ ಹರಿದು ಬಂದರೆ, ಆ ಜ್ಞಾನ ಗಂಗಾ ಪ್ರವಾಹ ಅನ್ನುವುದು ಶಿವನ ಇನ್ನೊಂದು ರೂಪವಾಗಿರ್ತಕ್ಕಂತಹ ದಕ್ಷಿಣಾಮೂರ್ತಿಯ ಮುಖದಿಂದ ಹರಿದು ಬಂದಿದೆ. ಅವನು ಒಂದು ಮಾತಾಡಲಿಲ್ಲ. ಸನಕಾದಿ ಮಹರ್ಷಿ 4 ಮಹರ್ಷಿಗಳಿಗೆ 4 ಜನ ಶಿಷ್ಯರಿಗೆ ಉಪದೇಶ ಮಾಡಬೇಕಾದ್ರೆ ಅವನು ಒಂದೇ ಒಂದು ಮಾತಾಡಲಿಲ್ಲ. ನಾವು ತುಂಬ ಮಾತಾಡ್ತೀವಿ ನೋಡಿ ಇಲ್ಲಿ, ಆದರೂ ಒಂದೇ ಒಂದು ಮಾತಾಡಲಿಲ್ಲ. ಗುರುಸ್ತು ಮೌನ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಅಂತೇಳಿ, ಗುರು ಮೌನವಾಗಿ ವ್ಯಾಖ್ಯಾನ ಮಾಡ್ತಾನಂತೆ. ಸಂಗೀತಾದಿ ಈ ವಿದ್ಯೆಗಳನ್ನು ಕೊಡಬೇಕಾದ್ರೆ ಮೌನವಾಗಿ ಆ ವಿದ್ಯೆಗಳನ್ನು ಶಿಷ್ಯರಿಗೆ ಕೊಡ್ತಾನೆ. ನಾವು ಒಂದು ಅರ್ಥ ಮಾಡ್ಕೊಳ್ಬೇಕಿಲ್ಲಿ, ಮೌನದಲ್ಲಿ ಒಂದು ಧ್ಯಾನ ಇದೆ, ಮೌನದಲ್ಲಿ ಒಂದು ವಿದ್ಯೆ ಇದೆ, ಮೌನದ ಧ್ಯಾನದಿಂದ ಜ್ಞಾನ ಇದೆ. ನಾವು ಸಂಗೀತವನ್ನು ತುಂಬ ಚೆನ್ನಾಗಿ ಕೇಳ್ತೀವಿ. ಸಂಗೀತ ಅನ್ನುವುದು ಮೌನ ಅಲ್ಲ.
ಸಂಗೀತ ನಿರಂತರವಾಗಿ ಕೇಳಿ 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 ಕೊನೆಗೆ ಒಂದು ಹಂತದಲ್ಲಿ ನಾವು ಎಲ್ಲಿಯೋ ನಿಲ್ಲಿಸ್ತೀವಲ್ಲ, ಆವಾಗ ಒಂದು ಮೌನ ಅನ್ನುವಂಥದ್ದು ಉತ್ಪತ್ತಿ ಆಗ್ತದೆಯಲ್ಲ, ಅದು ನಿಜವಾದ ಧ್ಯಾನಸ್ಥ ಸ್ಥಿತಿ. ಅದು ಅಂತಹ ಸಂಗೀತವನ್ನು ಕೇಳಬೇಕು. ಆ ಧ್ಯಾನಸ್ಥ ಸ್ಥಿತಿಗೆ ನಾವು ತಲುಪಿದಾಗ ನಮ್ಮೊಳಗೆ ಒಂದು ಸುಜ್ಞಾನದ ಬೋಧೆ ಆಗುತ್ತದೆ, ಅಂತರಂಗ ಅನ್ನುವಂಥದ್ದು ಶುದ್ಧ ಆಗ್ತದೆ. ಬಂಧುಗಳೇ, ನಾವೆಲ್ಲ ಇಲ್ಲಿ ಈ ರೀತಿಯಾಗಿ ಸೇರಿದ್ದೇವಲ್ಲ, ಬಹಳಷ್ಟು ವಿಚಾರಗಳು ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು, ಗುರುವಿನ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ವಿಚಾರಗಳಿವೆ. ಇದು ಪ್ರತಿ ವರ್ಷ ಪತಂಜಲಿ ನಮನ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ರಾಷ್ಟ್ರೋತ್ಥಾನ ಪರಿಷತ್ ನಡೆಸ್ತಾ ಬಂದಿದೆ. ನಾನು ಪ್ರತಿ ವರ್ಷವೂ ಕೂಡ ಒಂದು 2-3 ಕಾರ್ಯಕ್ರಮಗಳಿಗಾದರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇನೆ. ಒಂದಷ್ಟು ಧ್ವನಿಯನ್ನು ನಿಮ್ಮ ಕಿವಿಗಳಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದು ಕೂಡ ನನ್ನ ಭಾಗ್ಯ ಅನ್ನುವುದಾಗಿ ನಾನು ಭಾವಿಸಿದ್ದೇನೆ.